ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ತುಂಬ ಜನ ಕೇಳ್ತಾ ಇರೋದು ಕೋಳಿ ಮೊಟ್ಟೆಗೆ ಬಂದಾಗ ಯಾವ ಥರ ಗೊತ್ತಾಗುತ್ತೆ ಅಂದರೆ ತುಂಬ ಜನ ಕೇಳ್ತಾ ಇರೋದೇನು ಅಂತಂದರೆ ಮೊಟ್ಟೆಗೆ ಬಂದಾಗ ಕೋಳಿ ಯಾವ ಥರ ಗೊತ್ತಾಗುತ್ತೆ ಅಂದರೆ ಇವಾಗ ಕೋಳಿಗಳು ಮೊಟ್ಟೆಗೆ ಬಂದಿರ್ತವೆ ಅದನ್ನ ನೀವು ತಿಳ್ಕೊಳ್ಳೋದು ಹೆಂಗೆ ನೀವು ತಿಳ್ಕೊಳ್ಳೋದು ಯಾವ ಥರ ಗೊತ್ತಾಗುತ್ತೆ ಅಂತ ತುಂಬ ಜನ ಕೇಳ್ತಿದ್ರ ಅದಕ್ಕೋಸ್ಕರ ಈ ವಿಡಿಯೋ ಅಷ್ಟೇ. ಈಗ ಕೋಳಿ ಮೊಟ್ಟೆಗೆ ಬಂದ ತಕ್ಷಣ ನಿಮ್ಗೆ ಗೊತ್ತಾಗೋದು ಹೆಂಗಪ್ಪ ಅಂತಂದರೆ ಸಿಂಪಲ್ ನಿಮಗೆ ಅಂತಂದರೆ ಕೋಳಿಗಳು ಸೌಂಡ್ ಮಾಡುತ್ತೆ. ಅಂದರೆ ಯಾವ ಥರ ಸೌಂಡ್ ಮಾಡುತ್ತೆ ಈ ಕಡೆ ಸೈಡಲ್ಲಿ ಕಾಣಿಸ್ತಿದೆ ನೋಡಿ, ಕೊರ್ಕ ಅಂತ ಯಾವಾಗಲೂ ಇದೇ ಥರ ಸೌಂಡ್ ಮಾಡುತ್ತೆ. ಮತ್ತು ಅದಕ್ಕೆ ಜಾಗ ಮಾಡ್ಕೋಬೇಕು ನೀವು. ನಾಟಿ ಕೋಳಿಗಳಿಗೆ ನೀವು ಯಾರೇ ಏನೇ ಕೋಳಿ ಸಾಕಿ, ನಾಟಿ ಕೋಳಿಗಳಿಗೆ ಪ್ಯೂರ್ ನಾಟಿ ಕೋಳಿಗಂತೂ ಜಾಗ ಮಾಡಲೇಬೇಕು. ಬೇರೆ ಕೋಳಿಗಳು ಏನು ಮಾಡ್ತವೆ ಅಂದರೆ ಈ ಮೈಸೂರು ನಾಟಿ ಸೋನಾಲಿಗಳು ಆದರೆ ನಿಮಗೆ ನಿಂತಿರ್ತವೆ, ಎಕ್ಸ್ಪೋರ್ಟ್ ಹೋಯ್ತಾ ಇರ್ತವೆ. ಅಂತಂದರೆ ಈಗ ಉದಾಹರಣೆಗೆ ನೀವು ಕೋಳಿಗಳನ್ನ ಸಾಕಿದ್ದೀರಾ ಅನ್ನೋ ತಕ್ಷಣ ಕೋಳಿಗಳು ಜಾಗ ಮಾಡಿಕೊಡ್ಬೇಕು ಪ್ಯೂರ್ ನಾಟಿಗೆ. ಇಲ್ಲ ಟೊಮೊಟೊ ಟ್ರೈ ಬರುತ್ತಲ್ಲ ಅದು ಹುಲ್ಲು ಹಾಕೋದು, ಇಲ್ಲ ಅಂತಂದರೆ ಟೈರ್ಗಳಲ್ಲಿ ಹುಲ್ಲು ಹಾಕ್ಬಿಟ್ಟು ಮಾಡ್ಬೋದು. ಮತ್ತು ಈ ಥರ ಅಂತಂದರೆ ಒಂದಷ್ಟು ನಾನು ಹಿಂದಿನ ವೀಡಿಯೋಗಳನ್ನು ಮಾಡಿದ್ದೀನಿ, ದಯವಿಟ್ಟು ಅದನ್ನ ವೀಡಿಯೋ ಕೊನೆವರೆಗೂ ನೋಡ್ಕೊಳ್ಳಿ. ನಿಮ್ಗೆ ಇನ್ನೂ ಅಷ್ಟು ವೀಡಿಯೋಸ್ ಇದೆ. ಅಂದರೆ ಹೇಳ್ತಾನೆ ಇತ್ತು ಅಂತಂದರೆ ಅದನ್ನೇ ಪದೇ ಹೇಳ್ತಾ ಇದ್ರೆ ಫಾಲೋವರ್ಸ್ ಅನ್ಕೋತಾ ಇರ್ತೀರಾ, ಇವನೇನು ಗುರು ಹೇಳ್ತಾನೆ ಅಂತೆಲ್ಲ ಬೈಕೋತಾ ಇರ್ತೀರಾ. ಅದಕ್ಕೋಸ್ಕರ ಅದು ಕೆಳಗಡೆ ವೀಡಿಯೋಸ್ ಇದೆ, ಸ್ಕ್ರೋಲ್ ಮಾಡಿ ನೋಡಿ ಯಾವ ಥರ ಕುಣಿಸೋದು ಮತ್ತು ಯಾವ ಥರ ಮಾಡೋದು ಅಂತ ಪ್ರತಿಯೊಂದು ಕೋಳಿ ಬಗ್ಗೆನೇ ವೀಡಿಯೋ ಐತೆ ಪೂರ್ತಿ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು ಕೋಳಿ ಸೌಂಡ್ ಮಾಡುತ್ತೆ ಈ ಥರ ಕೊರ್ಕ ಅಂತ ಸೌಂಡ್ ಮಾಡ್ತಾ ಇರ್ತದೆ. ಆವಾಗ ನಿಮಗೆ ಏನು ಅಂತಂದರೆ ಜಾಗ ಮಾಡ್ಕೊಟ್ಬಿಟ್ಟು ಬಿಡೋದಾಗಲಿ ಮತ್ತು ಈ ಥರ ಎಲ್ಲ ಅಂತಂದರೆ ಹಿಂದಿನ ಕಾಲದಲ್ಲಿ ಬ್ಯಾಕ್ಗೆ ಕೈ ಹಾಕ್ಬಿಟ್ಟು ನೋಡ್ತಿದ್ರಂತೆ ಮೊಟ್ಟೆ ಆಯ್ತಾ ಇಲ್ವಾ ಅಂತೆಲ್ಲ ನೋಡ್ತಿದ್ರಂತೆ. ಬಟ್ ಇವಾಗೇನೋ ನೋಡೋ ಅವಶ್ಯಕತೆನೇ ಇಲ್ಲ, ನಿಮ್ಗೆ ಅಷ್ಟು ಗಲೀಜು ಅನಿಸುತ್ತೆ. ಮತ್ತು ಅದೆಲ್ಲ ಏನಂತಂದರೆ ಇನ್ಫೆಕ್ಷನ್ ಅನ್ಸೋದು ಮತ್ತು ಒಂದು ಸ್ವಲ್ಪ ಇವಾಗ ಏನು ಅಂತಂದರೆ ಶೋಕಿಗಳು ನಮ್ಮವೆಲ್ಲ ಅಲ್ವಾ, ಅದರಿಂದ ಒಂದು ಸ್ವಲ್ಪ ನೋಡೋದ್ರಲ್ಲೇ ಗೊತ್ತಾಗುತ್ತೆ ಕೋಳಿಗಳು ಇದ್ರು ಏನಂತಂದರೆ ಸೌಂಡ್ ಮಾಡೋದು ಇದರಲ್ಲೆಲ್ಲ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೀವೇನಾದರೂ ಕೋಳಿಗಳು ಮೊಟ್ಟೆಗೆ ಬಂದ ತಕ್ಷಣ ನಿಮಗೆ ಜಾಗ ಹುಡುಕುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಹುಂಜಗಳೇ ಜಾಗ ತೋರಿಸ್ಬಿಡ್ತವೆ. ಅಂದರೆ ಈಗ ಹುಂಜಗಳು ಇರ್ತಾವಲ್ಲ ಅವೇ ತೊಗೊಂಡೋಗಿ ಮೊಟ್ಟೆ ಎಲ್ಲಿಕ್ಬೇಕು ಏನು ಮಾಡಬೇಕು ಅಂತ ಜಾಗ ತೋರಿಸ್ಬಿಡ್ತವೆ. ಆದ್ದರಿಂದ ನೀವು ಯೂಸ್ಫುಲ್ಲಾಗಿ ಏನು ಮಾಡ್ಬೋದು ಅಂತಂದರೆ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಇದು ಮೊಟ್ಟೆಗೆ ಬಂದೈತೆ ಇಲ್ಲ ಮೊಟ್ಟೆಗೆ ಬಂದಿಲ್ಲ ಅಂತ. ಆಮೇಲೆ ಇನ್ನೂ ತುಂಬ ಜನ ಕಂಪ್ಲೇಂಟ್ಸ್ ಏನು ಅಂತಂದರೆ ಮೊಟ್ಟೆಗೆ ಬಂದಿರೋ ಕೋಳಿಗಳನ್ನು ತಿಳ್ಕೊಳ್ಳೋದು ಇಷ್ಟೇ, ಸೌಂಡ್ ಮಾಡುತ್ತೆ ತಿಳ್ಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ ಅಲ್ಲಿ. ಮತ್ತು ಇನ್ನು ಮೊಟ್ಟೆಗೆ ಬರ್ತಿಲ್ಲ ಅಂತಂದರೆ ಹಾಲು ಬೆಂಡೇಜಲ್ಲಿ ಹಾಕೊಳ್ಳಿ, ಜೇನುತುಳಿನ ಔಷಧಿ ಹಾಕೊಳ್ಳಿ, ಒಳಗಡೆ ಇರೋದೆಲ್ಲ ಕ್ಲೀನ್ ಆಗುತ್ತೆ. ವೈರಸ್ಸು ಬ್ಯಾಕ್ಟೀರಿಯಾಸ್ಗಳೇನಾರು ಇತ್ತು ಅಂತಂದರೆ ಈಗ ಹಾಲು ಬೆಂಡೇಜಲ್ ಅಂತ ಒಂದು ಔಷಧಿ ಬರುತ್ತಲ್ಲ ಹಾಕೊಳ್ಳಿ, ಎಲ್ಲ ಯೂಸ್ ಆಗುತ್ತೆ ಫ್ರೆಂಡ್ಸ್.